ಪಾಠ 13 ಬಾವಿಯಲ್ಲಿ ಚಂದ್ರ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು? ಉತ್ತರ: ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನ ಬಿಂಬವನ್ನು ನೋಡಿದರು. ಕೊಕ್ಕೆಯನ್ನು ಏಕೆ ತಂದರು? ಕೊಕ್ಕೆಯನ್ನು ಏಕೆ ತಂದರು? ಚಂದ್ರನನ್ನು ಮೇಲೆತ್ತಲು ಕೊಕ್ಕೆಯನ್ನು ತಂದರು. ಪುಟ್ಟು ಏಕೆ ಬಿದ್ದನು? ಎಳೆತದ ರಭಸಕ್ಕೆ ಹಗ್ಗವು ತುಂಡಾದ್ದರಿಂದ ಪುಟ್ಟು ಬಿದ್ದನು. ಚಂದ್ರನು ಎಲ್ಲಿದ್ದನು? ಚಂದ್ರನು ಆಗಸದಲ್ಲಿದ್ದನು. ತಾಯಿಗೆ ಪುಟ್ಟು ಏಕೆ ಅಂಜಿದನು? ಚಂದ್ರನನ್ನು ಬಾವಿಯಿಂದ ಮೇಲೆತ್ತಿದ ವಿಷಯ ಅಮ್ಮನಿಗೆ ಗೊತ್ತಾದರೆ ನಾ ಕೆಟ್ಟೆ ಎಂದು ಅಂಜಿದನು. 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು? ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಚಂದ್ರನು ಬಾವಿಯಲ್ಲಿ ಬಿದ್ದನು ಎಂದು ಹಗ್ಗಕ್ಕೆ ಕೊಕ್ಕೆಯನ್ನು ಕಟ್ಟಿ ಚಂದ್ರನನ್ನು ಮೇಲೆತ್ತಲು ಬಾವಿಯಲ್ಲಿ ಬಿಟ್ಟನು. ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು? ಬಾವಿಗೆ ಕೊಕ್ಕೆಯನ್ನು ಇಳಿಸಿ ಎಳೆದಾಗ ಕೊಕ್ಕೆಯು ಕಲ್ಲಿಗೆ ಸಿಲುಕಿ ಚಂದ್ರನು ಸಿಕ್ಕ ಎಂದು ತುಂಬಾ ಬಲದಿಂದ ಹಗ್ಗವನ್ನು ಎಳೆದನು. ಆಗ ಹಗ್ಗವು ತುಂಡಾಯಿತು. ಎಳೆತದ ರಭಸಕ್ಕೆ ಪುಟ್ಟು ನೆಲಕ್ಕೆ ಬಿದ್ದುಬಿಟ್ಟ. ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಪುಟ್ಟುವು ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ. ಗೊತ್ತಾದರೆ ಕೆಟ್ಟೆ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ. ಮನೆ ಮೆಲ್ಲನೆ ನೋಡುತ್ತಲೆಂದ ಕಡೆ. ಮೆಲ್ಲನೆ ಮನೆ ಕಡೆ ನೋಡುತ್ತಲೆಂದ. ಬಾವಿಗೆ ಎಂದು ಚಂದ್ರನು ಬಿದ್ದನು. ಚಂದ್ರನು ಬಾವಿಗೆ ಬಿದ್ದನು ಎಂದು. ಈ ಪದ್ಯವನ್ನು ಪೂರ್ಣಗೊಳಿಸಿ. ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯು ನಿಲ್ಲಿಸಿ ಪುಟ್ಟು ಹಗ್ಗವನ್ನಿಳಿಸಿದನು. ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬಾ ಬಲದಿಂದಲೇ ಹಗ್ಗವು ತುಂಡಾಯಿತು. ಈ ಪದ್ಯದಲ್ಲಿ ಬರುವ 3 ಅಕ್ಷರದ ಪದಗಳನ್ನು ಹುಡುಕಿ ಬರೆಯಿರಿ. ತಿಂಗಳು, ಅಮ್ಮನು, ಗೋಪಿಯು, ಪುಟ್ಟುವು, ಬಾವಿಗೆ, ಬಾವಿಲಿ, ಚಂದ್ರನ, ಬಿಂಬವ, ಚಂದ್ರನು, ಬಾವಿಗೆ, ಬಿದ್ದನು, ಪಾಪವೇ, ಕೊಕ್ಕೆಯು, ಮೇಲಕ್ಕೆ, ಬಾವಿಯ, ಹಗ್ಗಕ್ಕೆ, ಬಿಗಿದು, ದೂರದಿ, ಗೋಪಿಯ, ನಿಲ್ಲಿಸಿ, ಹಗ್ಗದ, ಕಲ್ಲಿಗೆ, ಎನ್ನುತ್ತ, ಹಗ್ಗವು ತುಂಡಾಯಿತು, ಮೆಲ್ಲನೆ, ತಂಗಿಗೆ, ಆಗಸ, ನೋಡಲ್ಲಿ, ಮೇಲಕ್ಕೆ, ನಮ್ಮಯ್ಯ, ದೇವರ, ಅಮ್ಮಗೆ. ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ. ಮಾದರಿ: ಬಟ್ಟೆ ನೇಯ್ಗೆ ಮಾಡಲು ಬಳಸುವ ಸಾಧನ. ಚರಕ:
ಸುರುಳಿಯಾಕಾರದಂತಿರುವ ಎಣ್ಣೆಯಲ್ಲಿ ಕರೆದ ತಿಂಡಿ ಚಕ್ಕುಲಿ. ಅನ್ನ ತಿನ್ನಲು ನೀನಿದನ್ನು ಬಳಸುತ್ತೀಯ ಚಮಚ. 4 ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ಚದುರಂಗ. ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಷ್ಕರ ಚಳುವಳಿ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆದು ಸ್ಪಷ್ಟವಾಗಿ ಓದಿ. ಮಾದರಿ ಮರ ಪ್ಲಸ್ಗಳು ಮರಗಳು, ಮನೆ ಪ್ಲಸ್ಗಳು ಮನೆಗಳು, ಚಿತ್ರ ಪ್ಲಸ್ಗಳು ಚಿತ್ರಗಳು, ಹಕ್ಕಿ ಪ್ಲಸ್ಗಳು ಹಕ್ಕಿಗಳು, ಪುಸ್ತಕ ಪ್ಲಸ್ಗಳು ಪುಸ್ತಕಗಳು, ನದಿ ಪ್ಲಸ್ಗಳು ನದಿಗಳು. ಈ ಪದ್ಯದಲ್ಲಿ ಬರುವ ಒತ್ತಕ್ಷರ ಪದಗಳನ್ನು ಪಟ್ಟಿ ಮಾಡಿ. ಬಾವಿಯಲ್ಲಿ ಚಂದ್ರ ಅಮ್ಮನು ಪುಟ್ಟುವು ಬಿದ್ದನು ಅಯ್ಯೋ ಎನ್ನತಲಂದು. ಕೊಕ್ಕೆಯ ಎತ್ತಲಿಕೆಂದು ಹಗ್ಗಕ್ಕೆ ನಿಲ್ಲಿಸಿ, ಕಲ್ಲಿಗೆ ಸಿಕ್ಕ ತುಂಡಾಯ್ತು ನೋಡುತ್ತಲೆದ್ದ ನೋಡಲ್ಲಿ ಗೊತ್ತಾದರೆ ಬದುಕಿಸಿಕೊಟ್ಟೆ. ಮತ್ತು ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿ ಕವಿತೆಯ ಸಾಲುಗಳನ್ನು ಪೂರ್ತಿಗೊಳಿಸಿ. ತಿಂಗಳು ಬೆಳಕಿನ ಇರುಳಿನಲ್ಲೊಂದು ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು ಪುಟ್ಟುವು ಚಂದ್ರನು ಸಿಕ್ಕ ತಂಗಿಗೆ ಆಗಸ ತರುತ್ತಲೆಂದ ನಮ್ಮಯ ದೇವರ ಬದುಕಿಸಿಕೊಟ್ಟೆ. ದುಡುಕಿದರೆ ಫಲವಿಲ್ಲ. ಇದು ಒಂದು ಗಾದೆ ಮಾತು. ಇದರ ಅರ್ಥದ ಇನ್ನಷ್ಟು ಗಾದೆ ಮಾತುಗಳನ್ನು ಸಂಗ್ರಹಿಸಿ ಬರೆಯಿರಿ. ತಾಳಿದವನು ಬಾಳಿಯಾನು. ನಿಧಾನವೇ ಪ್ರಧಾನ. ಕಾಯಕವೇ ಕೈಲಾಸ. ಕೈ ಕೆಸರಾದರೆ ಬಾಯಿ ಮೊಸರು. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಮನಸ್ಸಿದ್ದರೆ ಮಾರ್ಗ. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ.